ನಮಸ್ಕಾರ ಮಾಡ್ತಾ ಇದ್ವಿ. ನಿನ್ನ ನಮಸ್ಕಾರದ ಮರ್ಮ ನನಗೆ ಗೊತ್ತಾಗ್ಲಿಲ್ಲ ಮಗ. ಗೊತ್ತಾಗಿಲ್ಲ ಅಮ್ಮ. 3 ಬಾರಿ ಭೂಪ್ರದಕ್ಷಿಣೆ, 6 ಬಾರಿ ಕಾಶಿ ಯಾತ್ರೆ, 100 ಬಾರಿ ಸೇತು ಸ್ಥಾನ, ಇದೆಲ್ಲರ ಪುಣ್ಯ ಯಾವುದು ಬರುತ್ತದೆ? ಯಾವುದರಿಂದ? ಮಾತೆಯವರಿಗೆ ನಮಸ್ಕಾರವನ್ನ ಸೂಚಿಸುವುದರಿಂದ ಬರುತ್ತದೆ. ನೋಡಿದೀಯ, ಹೇಳಿಕೊಟ್ಟಿದ್ದನ್ನೆಲ್ಲ ಸರಿಯಾಗಿ ನೆನಪಿಟ್ಟುಕೊಂಡಿದ್ದಿ. ಹೌದು, ನಿಮ್ಮ ಮಗ ಅಲ್ವಾ ಅಮ್ಮ. ಇವತ್ತು ವಿಶೇಷ ಏನು ಕೇಳ್ತೀರಾ? ಎಂದಿನಂತೆ ಮನದ ಬೇಸರವನ್ನು ಕಳೆಯೋಸ್ಕರವಾಗಿ ಗೆಳೆಯರೊಂದಿಗೆ ಆಟಕ್ಕೆ ಹೋದೆ. ಆಟವನ್ನು ಆಡಿದೆ. ಆಟ ಅಂದ್ರೆ ಕೇಳಬೇಕಾ? ಎಲ್ಲ ಆಟದಲ್ಲೂ ಗೆದ್ದದ್ದು ಯಾರು ಹೇಳಿ? ಗೆಲ್ಲುವ ಹಾಗೆ ನನ್ನ ಮಗುವನ್ನು ನಾನು ಸಾಕಿದವಳು, ನೀನೇನ್ ಮಾಡಿದೆ? ನಾನು ಗೆದ್ದದ್ದು ಹೌದು, ಆದ್ರೆ ನನ್ನ ಜೊತೆಗಿರುವಂತಹ ಸಹಪಾಠಿಗಳೆಲ್ಲರೂ ನನ್ನ ನೋಡಿ ಅಸೂಯೆ ಪಟ್ಟುಕೊಂಡ್ರು. ಹೌದಾ? ಅಸೂಯೆ ಪಟ್ಟವ್ರು ಹೇಳ್ತೇನೆ ಗೊತ್ತುಂಟಾ? ಏ ಮಾನಸ, ಈಗ ಸೂರ್ಯ ಪ್ರಶ್ನೆ ಮಾಡಿದ್ರೆ ನಾವು ಜೀವನದಲ್ಲಿ ಆಟದಲ್ಲಿ ಗೆಲ್ಲಿಕ್ಕಾಗಲ್ಲ ಅಂತ ಹೇಳಿ. ಆಟದಲ್ಲಿ ಗೆದ್ದಿದ್ದೆ, ಜೀವನದ ಆಟದಲ್ಲಿ ಗೆಲ್ಲಿಲ್ಲ ಅಂತ ಹೇಳಿ. ಜೀವನದ ಆಟ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಬೇಕಾಗಿ ಪೂರ್ವ ಪ್ರಶ್ನೆಯನ್ನು ಮಾಡಿದೆ. ಜೀವನದ ಆಟ ಅಂತ ಹೇಳಿದ್ರೆ ಏನು? ಆಗ ಅವ್ರು ಹೇಳಿದ್ರು, ನಮಗೆಲ್ಲರಿಗೂ ಅಪ್ಪ ಇದ್ದಾರೆ, ಅಪ್ಪ ಇವರೇ ಎನ್ನುವುದಾಗಿ ಸೂಚಿಸ್ತೇವೆ. ಸರಿ ಪ್ರಶ್ನೆ ಮಾಡಿದ್ರೆ ನಿನಗೆ ಅಪ್ಪ ಯಾರು ಎನ್ನುವುದಾಗಿ ಗೊತ್ತುಂಟೇನು? ಅಪ್ಪ ಇದು ಹುಟ್ಟಿಕೊಂಡವ್ರು ನೀನು ಅಂತ ಹೇಳಿದ್ರು. ಹಾಗೆಲ್ಲ ಕೇಳಿದ್ರ ಹುಡುಗರು? ಹಾಗೆ ಕೇಳಿದ್ರು. ಎಷ್ಟು ಬೇಸರ ಆಯ್ತಮ್ಮ, ಇದುವರೆಗೆ ಇಷ್ಟು ಬೇಸರ ಯಾವತ್ತೂ ಆಗುತ್ತಿಲ್ಲ. ಹಾಗಂತ ನಾ ಹುಟ್ಟಿದಾಗಲೇ ಇವರೇ ನನ್ನ ಅಪ್ಪ ಎನ್ನುವ ಹಾಗೆ ನೀವು ಕೈ ಎತ್ತಿ ತೋರಿಸ್ಬೇಕಿತ್ತು. ಹಾಗೆ ನನ್ನ ಬುದ್ಧಿ ಬೆಳವಣಿಗೆ ಆಯ್ತು. ಆದ್ರೆ ನೀವು ಅಪ್ಪ ಯಾರು ಅಂತ ಸತ್ಯವನ್ನು ಹೇಳಿಲ್ಲ. ಬುದ್ಧಿ ತಿಳಿಯುವ ಮೊದಲೇ ಹೇಳಬೇಕಿತ್ತು. ಆದ್ರೆ ಇವತ್ತು ಹೇಳಿಕೊಡ್ತೇನೆ, ನಿಮ್ ಕಾಲು ಹಿಡ್ಕೊಳ್ತೇನೆ ಅಮ್ಮ. ಹಾಗೆಲ್ಲ ಮಾಡುದು ಬೇಡ, ಹೇಳ್ತೇನೆ ನಾನು. ಹೇಳುವ ಕಾಲ ಸನ್ನಿಹಿತವಾಗಿದೆ ಮಗನೇ. ಕೇಳುವಂತಹ ಆ ವ್ಯವಧಾನವೂ ನಿನಗೆ ಈ ಸಂದರ್ಭ ಇದೆ. ಕುಮಾರ, ನೀನು ರಾಜ ಕುಟುಂಬಕ್ಕೆ ಸೇರಿದವ. ಹೌದು, ಅಜಪುರದ ರಾಜಕುಮಾರ ಮಧುರ ಅವರಿಗೆ ನಾನು ಹೆಂಡತಿ, ಅವರ ಮಗ ನೀನು. ನನ್ನ ಅಪ್ಪ ಹಾಗಿದ್ರು ರಾಜಕುಮಾರನ. ಅಪ್ಪ ರಾಜಕುಮಾರ, ಮಗ ಯುವರಾಜ. ಹೌದು, ಅನಿವಾರ್ಯ ಕಾರಣದಿಂದ ರಾಜ ಕುಟುಂಬವನ್ನು ಬಿಟ್ಟು ಬದುಕುವಂತಹ ಸ್ಥಿತಿ ನನಗೆ ಎದುರಾಗಿದೆ. ಈ ಕೃಷಿಕರ ಮನೆಯಲ್ಲಿ ನನಗೆ ಆಶ್ರಯ ಸಿಕ್ಕಿದೆ. ಇಲ್ಲಿಯೇ ನಿನ್ನನ್ನು ಪಡೆದವಳು. ಕಾಲ ಬಂದಾಗ ನಿಮ್ಮ ಮೊಬೈಲ್ ನಾನು ಸಂಧಿಸ್ತೇನೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಇದ್ದಿರಬೇಕು.